ನಾವು ಕಾಂಗ್ರೆಸ್ನವರು. ಬಿ ಜೆ ಪಿಯವರು ಚುನಾವಣೆಗೋಸ್ಕರ ಧರ್ಮವನ್ನು ಎಳೆದು ಯಾವಾಗಲೂ ಕೂಡ ತರ್ತಾ ಇರ್ತಾರೆ. 30 ವರ್ಷಕ್ಕೆ ಮುಂಚೆ ಕೇಸು ಅಲ್ವಾ, ಆ ಕೇಸು ಕೋರ್ಟಲ್ಲಿತ್ತು. ನಾವು ಹೋಗಿ ಕೋರ್ಟ್ಗೆ ಹೇಳ್ಕೊಡೋಕ್ಕಾಗತ್ತಾ? ಕೋರ್ಟಲ್ಲಿ ಜಡ್ಜ್ ಏನು ಆದೇಶ ಕೊಟ್ಟಿರ್ತಾರೆ ಅದನ್ನು ಪೊಲೀಸರು ಪಾಲಿಸ್ತಾರೆ. ಈ ಬಿ ಜೆ ಪಿಯವರಿಗೆ ಈಗ ಸೋತು ಸುಣ್ಣಾಗಿ ಮನೇಲಿ ಕೂತಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಕೋರ್ಟಲ್ಲಿರ್ತಕ್ಕಂಥ ವಿಚಾರನ ರಾಮ ಭಕ್ತರಿಗೆ ತೊಂದರೆ ಕೊಟ್ಬಿಟ್ರು ಅಂತ ಹೇಳ್ತಾರೆ. ಅವ್ರದ್ದೇ ಸರ್ಕಾರ ಇತ್ತು, 4 ವರ್ಷ ಅವ್ರದ್ದೇ ಸರ್ಕಾರ ಇತ್ತು. ಆ ಕೇಸ್ ವಿಚಾರ ಮಾಡ್ಬೋದಿತ್ತಲ್ಲ. ಹಿಂದೆ 2008ರಿಂದ 2013ವರೆಗೂ ಯಡಿಯೂರಪ್ಪನವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಈ ಕೇಸ್ ವಾಪಸ್ ತಗೋಬೋದಿತ್ತಲ್ಲ. 9 ವರ್ಷ ಅವ್ರದ್ದೇ ಅಧಿಕಾರ ಇತ್ತು, ಕೇಸ್ ವಾಪಸ್ ತಗೋಬೋದಿತ್ತು. ಕೋರ್ಟಲ್ಲಿ ಕೇಸ್ ಇದ್ದಾಗ ನಾವು ಪೊಲೀಸರು ಏನಾದರೂ ಇಂಟರ್ಫಿಯರ್ ಆಗೋಕ್ಕಾಗುತ್ತಾ? 32 ವರ್ಷದ ಹಳೆ ಕೇಸ್ನ ಅದು ಕೋರ್ಟ್ ಆದೇಶದ ಪ್ರಕಾರ ಮಾಡಿರ್ತಾರೆ ಅಷ್ಟೇ. ಆಮೇಲೆ ಬಿ ಜೆ ಪಿಯವರು ಪ್ರತಿಯೊಂದಕ್ಕೂ ಕೂಡ ರಾಮ ಭಕ್ತರು ಅಂತ ಹೇಳ್ತಾರೆ. ನಿಜವಾದ ರಾಮ ಭಕ್ತರು ನಾವು. ಅವರು ಚುನಾವಣೆಗೋಸ್ಕರ ರಾಮನ ಹೆಸರನ್ನು ಉಪಯೋಗಿಸ್ಕೊಳ್ತಾರೆ ಅಷ್ಟೇ. ನಕಲಿ ಜನ ಬಿ ಜೆ ಪಿಯವರು. ಮತ್ತು ಮೊನ್ನೆ ಪ್ರತಾಪ್ ಸಿಂಹ ಅವ್ರ ತಮ್ಮ ಮರ ಹೊಡೆದಿದ್ರು. ಆ ಭಾಗದಲ್ಲೆಲ್ಲ ಅವರು ಸ್ವಂತ ಜಾಗದಲ್ಲೂ ಮರ ಹೊಡಿಬೇಕಾಗಿದ್ದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತೊಗೊಳ್ಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತೊಗೊಂಡಿಲ್ಲ, ಅದಕ್ಕೆ ಕೇಸ್ ಹಾಕಿದ್ದಾರೆ. ಅವ್ರ ತಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೂ ಕೂಡ ಸಿದ್ದರಾಮಯ್ಯವ್ರು ಬಿಡ್ತಾರೆ. ಅಂದರೆ ಇವರು ಬಿ ಜೆ ಪಿಯವರಿಗೆ ಒಂದು ಕಾನೂನು ದೇಶಕ್ಕೆ, ಬೇರೆಯವರಿಗೆ ಒಂದು ಕಾನೂನ. ಈಗ ನಾವು ಕೂಡ ಮೇಕೆದಾಟು ವಿಚಾರ ಬಂತು, ಮತ್ತು ಬೇರೆ ಬೇರೆ ಪ್ರತಿಭಟನೆಗಳಲ್ಲಿ ನಮ್ಮನ್ನು ಕೂಡ ಅರೆಸ್ಟ್ ಮಾಡಿದ್ರು. ಸಿದ್ದರಾಮಯ್ಯವ್ರನ್ನ ಅರೆಸ್ಟ್ ಮಾಡಿದ್ರು, ಡಿ ಕೆ ಶಿವಕುಮಾರ್ನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ನಮ್ಮ ಮೇಲೂ ಇದೆಯಲ್ಲ ಕೇಸುಗಳು. ನಾವು ರಾಮ ಭಕ್ತರು ಅಂತ ಹೇಳ್ಬಿಟ್ಟು ನಮ್ಮನ್ನು ಬಿಟ್ಬಿಡಿ ಅಂತ ನಾವು ಹೇಳೋಕ್ಕಾಗುತ್ತಾ? ಕಾನೂನಿಗೆ ಎಲ್ಲರೂ ಒಂದೇ.